ಭಾರತದ ಪ್ರಧಾನಿ ಮೋದಿಯವರು ಉಕ್ರೇನ್ನಲ್ಲಿ ಯುದ್ಧವನ್ನು ನಿಲ್ಲಿಸಿದ್ರಂತೆ. ಆದರೆ ಅದೇ ಮೋದಿಯವರಿಗೆ ಮಣಿಪುರದಲ್ಲಿ ಹಿಂಸಾಚಾರವನ್ನು ತಡೆಯೋಕೆ ಆಗ್ತಾ ಇಲ್ಲ. ಏನು ಮಾಡೋದು ಹೇಳಿ? ಮಣಿಪುರ ಉಕ್ರೇನ್ ದೇಶದಲ್ಲಿ ಇಲ್ಲ. ಹಾಗಾಗಿ ಮೋದಿಯವರಿಗೆ ಅಲ್ಲಿನ ಗಲಭೆಯನ್ನು ನಿಲ್ಲಿಸೋಕೆ ಆಗ್ತಾ ಇಲ್ಲ. ತಪ್ಪು ಮೋದಿಯವರದ್ದಲ್ಲ, ತಪ್ಪು ಮಣಿಪುರದ್ದೇ ಇದ್ದಿರಬಹುದು. ಮಣಿಪುರ ಭಾರತದ ಭೂಭಾಗವಾಗಿದ್ದೇ ತಪ್ಪು ಅಂತ ಅನಿಸ್ತಾ ಇದೆ. ಒಂದು ವೇಳೆ ಮಣಿಪುರ ಉಕ್ರೇನ್ನಲ್ಲಿ ಇದ್ದಿದ್ರೆ ಮೋದಿಯವರು ಅಲ್ಲಿ ನಡೀತಿರುವ ಗಲಭೆಯನ್ನು ತಡೀತಿದ್ರು ಏನೋ. ಉಕ್ರೇನ್ನಲ್ಲಿ ಯುದ್ಧವನ್ನೇ ನಿಲ್ಲಿಸಿದ್ದ ಮೋದಿಯವರು ಉಕ್ರೇನ್ನಲ್ಲಿ ಗಲಭೆ ನಡೆದಿದ್ರೆ ಬಿಡ್ತಾ ಇದ್ರ? ಖಂಡಿತ ತಡಿತಾ ಇದ್ರಲ್ವ. 1.5 ವರ್ಷ ಆಯ್ತ್ರಿ ಮಣಿಪುರ ಬೆಂಕಿಯಲ್ಲಿ ಬೇಯೋಕೆ ಶುರುವಾಗಿ. ಅದು ಕೊನೆಯಾಗ್ತಾನೇ ಇಲ್ಲ. ಈಗ ಹಿಂಸಾಚಾರ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅಲ್ಲಿನ ಬೆಂಕಿ ಆರ್ತಾನೇ ಇಲ್ಲ, ಆರಿಸುವವರು ಕೂಡ ಇಲ್ಲ. ಯಾವ ಕೈಗಳು ಅಲ್ಲಿ ಬೆಂಕಿ ಹಚ್ಚಿದ್ದಾವೋ ಅದೇ ಕೈಗಳು ಬೆಂಕಿಯನ್ನು ಆರಿಸ್ತವೆ ಅಂತ ನಾವು ಕನಸು ಕಾಣೋದೇ ತಪ್ಪು. ಅಲ್ಲಿನ ಮೈತೈ ಮತ್ತು ಕುಕಿ ಸಮುದಾಯದ ನಡುವಿನ ಸಂಘರ್ಷ ಆರಂಭವಾಗಿದ್ದು 2023 ಮಾರ್ಚ್ ತಿಂಗಳಿನಲ್ಲಿ 200ಕ್ಕೂ ಅಧಿಕ ಜನರು ಈ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 1000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಒಂದಷ್ಟು ಜನ ನಾಪತ್ತೆಯಾಗಿದ್ದು ಅವರು ಏನಾಗಿದ್ದಾರೆ ಅಂತಾನೆ ಗೊತ್ತಿಲ್ಲ. 5,000ದಷ್ಟು ಮನೆಗಳು ಧ್ವಂಸ ಆಗಿದೆ. 400ರಷ್ಟು ದೇವಸ್ಥಾನ ಮತ್ತು ಚರ್ಚ್ಗಳು ಧ್ವಂಸ ಆಗಿದೆ. 50,000ಕ್ಕೂ ಅಧಿಕ ಜನ ಬೀದಿಗೆ ಬಿದ್ದಿದ್ದಾರೆ. ಇದು ಸರ್ಕಾರ ಹೇಳಿರುವ ಅಧಿಕೃತ ಲೆಕ್ಕ. ಇನ್ನೂ ಲೆಕ್ಕಕ್ಕೆ ಸಿಗದ ಇನ್ನೆಷ್ಟು ಜನರು ಸತ್ತಿದ್ದಾರೋ, ಇನ್ನೆಷ್ಟು ಜನರು ಗಾಯಗೊಂಡಿದ್ದಾರೋ, ಇನ್ನೆಷ್ಟು ಜನರು ನಾಪತ್ತೆಯಾಗಿದ್ದಾರೋ, ಇನ್ನೆಷ್ಟು ಮನೆಗಳು ಧ್ವಂಸವಾಗಿದೆಯೋ ದೇವರಿಗೆ ಗೊತ್ತು. ಅಷ್ಟೇ ಅಲ್ಲ, ಅಲ್ಲಿ ಮಹಿಳೆಯರ ಮಾನಹರಣವಾಗಿದೆ. ಯುವತಿಯರ ಬೆತ್ತಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಇಷ್ಟೆಲ್ಲ ಆಗುವಾಗಲೂ ಅಲ್ಲಿ ಅಧಿಕಾರದಲ್ಲಿರೋದು BJP ಸರ್ಕಾರ. ಬೀರೇನ್ ಸಿಂಗ್ ಅವರು BJP ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೆ ಇಷ್ಟೆಲ್ಲ ನಡೆಯುವಾಗ ಕೇಂದ್ರದಲ್ಲಿ ಇದ್ದಿದ್ದು ಮೋದಿ ಸರ್ಕಾರ. ಯಾವ ಮೋದಿಯನ್ನ ವಿಶ್ವನಾಯಕ, ಬಲಿಷ್ಠ ನಾಯಕ ಅಂತ ಭಕ್ತರು ಕರೀತಾರೋ ಅದೇ ಮೋದಿಯವರ ದೇಶದ ಒಂದು ಪುಟ್ಟ ರಾಜ್ಯದಲ್ಲಿ ಇಷ್ಟೆಲ್ಲ ನಡೆದಿರೋದು. ಉಕ್ಕಿನ ಮನುಷ್ಯ ಅಂತ ಬೆಂಬಲಿಗರಿಂದ ಕರೆಸಿಕೊಳ್ಳುವ ಅಮಿತ್ ಶಾ ಅವರು ಗೃಹ ಸಚಿವರಾಗಿರುವ ದೇಶದಲ್ಲಿ ಇದಾಗಿರೋದು. ಒಂದು ಪುಟ್ಟ ರಾಜ್ಯದಲ್ಲಿ 2 ಸಮುದಾಯಗಳ ನಡುವೆ ನಡೀತಾ ಇರುವ ಹಿಂಸಾಚಾರವನ್ನು ತಡೆಯೋಕೆ ಆಗದ ಇವರೆಲ್ಲ ಬಲಿಷ್ಠ ನಾಯಕರಾಗೋದು ಹೇಗೆ? ಇವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯುವುದಾದರೂ ಹೇಗೆ? ಮಣಿಪುರವನ್ನು ಸಂಭಾಳಿಸೋಕೆ ಆಗದ ಇವರು ವಿಶ್ವನಾಯಕ ಹೇಗಾಗ್ತಾರೆ? ಪುಟ್ಟ ರಾಜ್ಯವನ್ನು ಕಾಪಾಡೋಕೆ ಆಗದ ಇವರು ಇಡೀ ವಿಶ್ವದಲ್ಲಿ ಏನು ಮಾಡ್ಯಾರು? ವಿಶ್ವವನ್ನು ಬಿಡಿರಿ, ನಮ್ಮ ದೇಶವನ್ನು ರಕ್ಷಿಸಲು ಇವರಿಂದ ಸಾಧ್ಯವಾಗ್ಬೋದಾ? 30 ಲಕ್ಷ ಜನಸಂಖ್ಯೆಯ ಈಶಾನ್ಯ ಭಾಗದ ಪುಟ್ಟ ರಾಜ್ಯ ಮಣಿಪುರ. ಭಾರತ ಸರ್ಕಾರಕ್ಕೆ ಮನಸ್ಸು ಮಾಡಿದರೆ ಅಲ್ಲಿನ ಹಿಂಸಾಚಾರ ತಡೆಯಲು ಎಷ್ಟು ಸಮಯ ಬೇಕು ಹೇಳಿ? ಬಲಿಷ್ಠ ಸೇನೆಯನ್ನು ಹೊಂದಿರುವ ಭಾರತ ಎಂಬ ದೊಡ್ಡ ದೇಶಕ್ಕೆ ಪುಟ್ಟದಾದ ಮಣಿಪುರವನ್ನು ನಿಯಂತ್ರಿಸುವುದು ಕಷ್ಟದ ಕೆಲಸವೇ ಅಲ್ಲ ರೀ. ಆದರೆ ಮಣಿಪುರದ ಆಡಳಿತಶಾಹಿಗೆ, ದೆಹಲಿಯ ದೊರೆಗಳಿಗೆ ಇಚ್ಛಾಶಕ್ತಿ ಇಲ್ಲ ಅಷ್ಟೇ. ಯಾಕಂದರೆ ಮಣಿಪುರದ ಬೆಂಕಿಯಲ್ಲಿ ಅವರಿಗೆ ರಾಜಕೀಯ ಹಿತಾಸಕ್ತಿಗಳು ಇದ್ದಂತಿದೆ. ಅವರು ಅಲ್ಲಿನ ಸಂಘರ್ಷವನ್ನು ದೇಶಕ್ಕಾಗ್ತಿರುವ ಹಾನಿ ಅಂತ ನೋಡುವ ಥರ ಕಾಣ್ತಾ ಇಲ್ಲ. ಅಲ್ಲಿನ ಸಂಘರ್ಷವನ್ನು ಅವರು ಹಿಂದೂ ವರ್ಸಸ್ ಕ್ರಿಶ್ಚಿಯನ್ನರ ನಡುವಿನ ಸಂಘರ್ಷ ಎಂಬಂತೆ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರಿಗೆ ಮೈತೈಗಳು ಹಿಂದೂಗಳಾಗಿ ಕಾಣ್ತಾ ಇದ್ದಾರೆ, ಕುಕಿಗಳು ಕ್ರಿಶ್ಚಿಯನ್ನರಾಗಿ ಕಾಣ್ತಾ ಇದ್ದಾರೆ. ಅಲ್ಲದೆ ಈ ಸಂಘರ್ಷದ ಹಿಂದೆ ದ್ವೇಷದ ಸಿದ್ಧಾಂತಿಗಳು ಹಚ್ಚಿರುವ ಬೆಂಕಿ ಕೂಡ ಇದೆ. ಹಾಗಾಗಿ ವ್ಯವಸ್ಥೆ ಅಲ್ಲಿನ ಬೆಂಕಿಯನ್ನು ಆರಿಸಲು ಮುಂದಾಗ್ತಾ ಇಲ್ಲ ಅಂತ ಎಂಬ ಆರೋಪಗಳಿದೆ. ಮೋದಿಯವರು ಕಳೆದ 1.5 ವರ್ಷದಲ್ಲಿ ಅದೆಷ್ಟೋ ದೇಶಕ್ಕೆ ಹೋಗಿ ಬಂದರು. ಭಾರತದ ಹಲವು ರಾಜ್ಯಗಳಿಗೆ ಭೇಟಿ ಕೊಟ್ಟರು. ಕಳೆದ 1.5 ವರ್ಷದಲ್ಲಿ ಬಹುತೇಕ ಸಮಯವನ್ನು ಚುನಾವಣಾ ಪ್ರಚಾರದಲ್ಲೇ ಕಳೆದರು. ಆದರೆ ಈವರೆಗೂ ಒಮ್ಮೆಯೂ ಪ್ರಧಾನಮಂತ್ರಿ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ. ಮಣಿಪುರದ ಸಂತ್ರಸ್ತರನ್ನು ಭೇಟಿಯಾಗಿಲ್ಲ. ಜೀವ ಭಯದಲ್ಲಿರುವ ಜನರಿಗೆ ಧೈರ್ಯ ತುಂಬಿಲ್ಲ. ಇಂತಹ ಜನರಿಗೆ ರಾಜಧರ್ಮದ ಪಾಠ ಮಾಡಿದರೆ ಏನು ಪ್ರಯೋಜನ ಇದೆ ಹೇಳಿ? ಕಳೆದ 1.5 ವರ್ಷದಿಂದ ಹಿಂಸಾಚಾರದಿಂದ ನಲುಗಿರುವ ಭಾರತದ ರಾಜ್ಯವೊಂದಕ್ಕೆ ಭಾರತದ ಪ್ರಧಾನಮಂತ್ರಿ ಭೇಟಿ ನೀಡುವುದಿಲ್ಲ ಎಂದರೆ ಏನರ್ಥ? ಈ ದೇಶದ ಪ್ರಧಾನಮಂತ್ರಿ ಮಣಿಪುರಕ್ಕೂ ಪ್ರಧಾನಮಂತ್ರಿ ಅಲ್ವಾ? ಮಣಿಪುರ ರಾಜ್ಯ ಭಾರತದಲ್ಲಿ ಇಲ್ವಾ? ಅಲ್ಲಿ ಸತ್ತವರು ಭಾರತೀಯರಲ್ವಾ? ಅಲ್ಲಿ ಹಿಂಸೆಗೀಡಾದವರು ನಮ್ಮದೇ ದೇಶದ ಜನರಲ್ವಾ? ಅಲ್ಲಿ ಜೀವ ಭಯದಲ್ಲಿರುವವರು ನಮ್ಮದೇ ಜನರಲ್ವಾ? ಹಾಗಿದ್ಮೇಲೆ ಈ ದೇಶದ ಪ್ರಧಾನಮಂತ್ರಿ ಮಣಿಪುರಕ್ಕೆ ಭೇಟಿ ಕೊಡಲ್ಲ ಅಂದರೆ ಏನಂತ ಹೇಳೋಣ? ಅಲ್ಲಿಗೆ ಹೋಗಲ್ಲ ಎಂಬಂತೆ ಮೋದಿಯವರು ಜಿದ್ದಿಗೆ ಬಿದ್ದಿರೋದು ಏನಕ್ಕೆ? ಅಲ್ಲಿಗೆ ಹೋಗದಂತೆ ಮೋದಿಯವರನ್ನು ತಡೆದಿರುವ ಶಕ್ತಿಯಾದರೂ ಯಾವುದು? ಈ ಪ್ರಶ್ನೆಗಳಿಗೆ ಯಾರ ಬಳಿಯೂ ಉತ್ತರ ಇಲ್ಲ.
ಮೋದಿಯವರ ಬಾಯಲ್ಲಿ ಮಣಿಪುರದ ಹೆಸರೇ ಬರಲ್ಲ. ಇವರೆಲ್ಲ 1947ರ ಕಾಶ್ಮೀರದ ವಿಚಾರದಲ್ಲಿ ಮಾತಾಡ್ತಾರೆ. ನೆಹರು ಅವರ ನೀತಿಗಳನ್ನು ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಮಣಿಪುರ ಕಣ್ಣೆದುರಲ್ಲೇ ಹೊತ್ತಿ ಉರಿತಾ ಇದ್ರು, ಆ ಬಗ್ಗೆ ಸೊಲ್ಲೆತ್ತಲ್ಲ. ಅದು ಬಿಟ್ಟು 1947ರ ಬಗ್ಗೆ ಮಾತಾಡ್ತಾರೆ. ಕಾಶ್ಮೀರ ನೆಹರು ಅಂತೆಲ್ಲ ಬಾಯಿ ಬಡಿದುಕೊಳ್ತಾರೆ. ಇಂಥವರಿಗೆ ಮತ್ತೆ ಮತ್ತೆ ವೋಟು ಹಾಕಿ ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವರೇ ಧನ್ಯರು ಬಿಡಿ. ಮೋದಿಯವರು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನೇ ನಿಲ್ಲಿಸಿದ್ದರು ಅಂತ ಅವರ ಕುರುಡು ಭಕ್ತರು ಮತ್ತು ಸೋಷಿಯಲ್ ಮೀಡಿಯಾದ 2 ರೂಪೀಸ್ ಭಕ್ತರು ಕೊಚ್ಚಿಕೊಳ್ತಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ನಿಲ್ಲಿಸಲು ಮೋದಿಯವರಿಗೆ ಮಾತ್ರ ಸಾಧ್ಯವಾಗಿದೆ, ಅವರೇ ನಿಜವಾದ ವಿಶ್ವನಾಯಕ ಎಂದು ಅವರ ಬೆಂಬಲಿಗರು ಹೇಳಿಕೊಂಡೇ ಬರ್ತಾ ಇದ್ದಾರೆ. ಆದರೆ ಅದೇ ಮೋದಿಯವರು ಪ್ರಧಾನಿಯಾಗಿರುವ ಭಾರತ ದೇಶದ ಮಣಿಪುರ ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಹಿಂಸಾಚಾರ ನಡೀತಾ ಇದೆ. ಆದರೆ ಅದನ್ನು ತಡೆಯಲು ಮೋದಿ ಕೈಲಿ ಸಾಧ್ಯವಾಗ್ತಾ ಇಲ್ಲ. ರಷ್ಯಾದವರನ್ನ ತಡೆದು ಉಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಿದ ಮೋದಿಯವರಿಗೆ ಮಣಿಪುರವನ್ನ ಬೆಂಕಿಯಿಂದ ಹೊರಹಾಕಲು ಸಾಧ್ಯವೇ ಆಗ್ತಾ ಇಲ್ಲ. ಹಾಗಾಗಿ ಮಣಿಪುರ ರಾಜ್ಯ ಉಕ್ರೇನ್ನಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಮ್ಮೊಮ್ಮೆ ಅನಿಸ್ತಾ ಇದೆ. ಮಣಿಪುರ ಉಕ್ರೇನ್ನಲ್ಲಿ ಇದ್ದಿದ್ರೆ ಅಲ್ಲಿನ ಗಲಭೆಯನ್ನ ಮೋದಿಯವರು ತಡೀತಿದ್ರು ಏನೋ.